ಹಾಯ್ ಫ್ರೆಂಡ್ಸ್, ನನ್ನ ಆಡಿಯೋ ಆಗಿರ್ಬೋದು ಅಥವಾ ವಿಡಿಯೋನೇ ಆಗಿರ್ಬೋದು, ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಕೇಳಿದಿರೋ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ನಾನು ಹೇಳ್ತಿರೋ ಮೆಸೇಜನ್ನ ತುಂಬ ಜನ ಹೇಟ್ ಮಾಡ್ಬೋದು ಅಥವಾ ಕೆಲವರು ಅಪ್ಸೆಟ್ಟು ಮಾಡ್ಬೋದು. ನಾನು ಹೇಳೋಕ್ಕೆ ಹೊರಟಿರೋದು ತ್ಯಾಗದ ಬಗ್ಗೆ. ಯಾರು ಪ್ರೀತಿನ ತ್ಯಾಗ ಮಾಡ್ತಾರೋ ಅವರನ್ನು ನಾನು ತುಂಬಾ ಹೇಟ್ ಮಾಡ್ತೀನಿ. ಈ ಸಮಾಜದಲ್ಲಿ ಒಂದಾಗಿರೋ ಪ್ರೇಮಿಗಳಿಗಿಂತ ನೊಂದಿರೋ ಪ್ರೇಮಿಗಳೇ ಜಾಸ್ತಿ. ಅದರಲ್ಲಿ ಹೆಚ್ಚು ಜನ ಫ್ಯಾಮಿಲಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಿರ್ತಾರೆ. ಪ್ರೀತಿ ಮಾಡುವಾಗ ತನ್ನ ಫ್ಯಾಮಿಲಿನ ನೆನಪಾಗಲ್ಲ. ಅದೇ ಪ್ರೀತಿಯ ವಿಷಯ ಮನೆಯವರಿಗೆ ಗೊತ್ತಾದಾಗ ಮನೆಯವರು ಒಪ್ಪಿಲ್ಲ ಅಂತ ನನ್ನ ಮರೆತು ಬಿಡು, ನನಗೆ ಗೊತ್ತಿಲ್ಲದೆ ಏನಾದರೂ ಹರ್ಟ್ ಮಾಡಿದರೆ ಸಾರಿ ಅಂತ ಒಂದು ಪುಟ್ಟ ಲೈನ್ ಹೇಳಿ ಬಿಟ್ಟೋಗ್ತಾರೆ. ಇದನ್ನ ಮಾಡೋದು ಹುಡುಗಿರೇ ಆಗಿರ್ಬೋದು, ಹುಡುಗರೇ ಆಗಿರ್ಬೋದು. ನಾನು ಇಬ್ಬರಿಗೂ ಕೂಡ ಸಪ್ರೇಟ್ ಆಗಿ ಹೇಳ್ತಾ ಇಲ್ಲ. ಅವಾಗ ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಅನ್ನೋ ಪದ ಹರಿಯೋ ನೀರಲ್ಲೇ ಹೋಗುತ್ತೆ ಅಲ್ವಾ. ತ್ಯಾಗ ಮಾಡಿದವರಿಗೆ ಒಂದು ಮಾತು ಹೇಳ್ತೇನೆ. ನೀವು ಅನ್ಕೊಳ್ಬೋದು ನನ್ನ ಫ್ಯಾಮಿಲಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿದ್ದೀನಿ ಅಷ್ಟೇ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಮನಸ್ಸಲ್ಲೇ ಅನ್ಕೊಳ್ತಿರ್ತೀರಲ್ವಾ. ನೀವು ಯಾವತ್ತೂ ನೆನೆಸಿಕೊಳ್ಳದಿರೋ ವಿಷಯ ಏನಂದ್ರೆ, ನಾನು ಇನ್ನೊಬ್ಬರ ಲೈಫ್ನಲ್ಲಿ ಫೀಲಿಂಗ್ ಜೊತೆ ಆಟ ಆಡಿ ಬಂದಿದ್ದೀನಿ. ಅದು ನನ್ನ ಜೀವನ ಮುಗಿಯುವವರೆಗೂ ಕಪ್ಪು ಚುಕ್ಕೆಯಾಗಿ ಉಳಿದಿರುತ್ತೆ ಅಂತ ಗೊತ್ತೇ ಇರೋಲ್ಲ. ಹಾಗಂತ ಫ್ಯಾಮಿಲಿನ ದೂರ ಮಾಡಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಿಮ್ಮ ಪ್ರೀತಿನ ತ್ಯಾಗ ಮಾಡುವಾಗ ಒಂದು ಕ್ಷಣ ನೀವು ಅವರಾಗಿ ಯೋಚನೆ ಮಾಡಿ ನೋಡಿ. ಖಂಡಿತ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಫ್ಯಾಮಿಲಿ ಜೊತೆ ಹೇಗೆ ಒಪ್ಪಿಸ್ಬೋದು ಅಂತ ತಿಳಿಯುತ್ತೆ ಅಲ್ವಾ. ಪ್ರೀತಿ ಮಾಡೋದು ದೊಡ್ಡದಲ್ಲ, ಆ ಪ್ರೀತಿನ ಹೇಗೆ ಕೊನೆ ತನಕ ಉಳಿಸ್ಕೊಳ್ತೀರಾ ಅನ್ನೋದೇ ದೊಡ್ಡದಲ್ವಾ. ಈ ಆಡಿಯೋ ಕೇಳಿದವರಿಗೆ ಯಾಕಾದರೂ ನನ್ನ ಆಡಿಯೋದಿಂದ ಹರ್ಟ್ ಆಗಿದ್ರೆ ನನ್ನ ಕಡೆಯಿಂದ ಸಾರಿ ಕೇಳ್ತಾ ಇದ್ದೀನಿ. ನಿಮ್ಗೇನಾದರೂ ನನ್ನ ಫೀಮೇಲ್ ಗ್ರೂಪ್ನಲ್ಲಿ ನಿಮ್ಮ ಫೀಲಿಂಗ್ಸನ್ನ ಹಂಚ್ಕೋಬೇಕು ಅಥವಾ ನನ್ನ ಫೀಲಿಂಗ್ಸನ್ನ ನಾನು ಹೇಳ್ಕೋಬೇಕು ಅಂತ ಏನಾದರೂ ಅನಿಸಿದರೆ ವಾಟ್ಸಪ್ನಲ್ಲಿ ನಿಮ್ಮ ನೇಮ್ ಹಾಕಿ ಫೀಮೇಲ್ ಗ್ರೂಪ್ ಅಂತ ಬರೆದು 9743425388 ಈ ನಂಬರ್ಗೆ ಮೆಸೇಜ್ ಮಾಡಿ. ಖಂಡಿತ ನನ್ನ ಕಡೆಯಿಂದ ಕಾಲ್ ಬರುತ್ತೆ ನಿಮಗೆ. ಇಂತಿ ಶರತ್.